ಫುಲ್ ಫಾಗ್ ಇದೆ, ಏನೂ ಕಾಣಿಸ್ತಿಲ್ಲ. ಕೆಳಗೆ ಏನೇನಿದೆ ಅಂತನೂ ತುಂಬ ಚೆನ್ನಾಗಿದೆ. ನಾವೆಲ್ಲೋ ಊಟಿಯಲ್ಲಿ ಎಲ್ಲೋ ಇದ್ದೀವಿ ಅಂತ ಫೀಲ್ ಮಾಡ್ತಾ ಇದ್ದೀವಿ. Finally made it to the top. You have to be 99.99% perfect. One wrong move and you're down. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. I'm the only one here. ಒನಕೆ ಹೋಗು, ಒನಕೆಂದು ದಿ ಗ್ರೇಟ್ ಲೇಡಿ ಒಬ್ಬವರು ಒನಕೆ ತಗೊಂಡು ಎಲ್ಲ ಶತ್ರುಗಳ ಸೈನ್ಯರನ್ನ ಸಾಯಿಸಿದ್ದು. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಡೇ 34 ಆಫ್ ಮೈ 30-day ರೋಡ್ ಟ್ರಿಪ್ ಅಕ್ರಾಸ್ ಕರ್ನಾಟಕ. ನಾವಿವಾಗ 24th ಡಿಸ್ಟ್ರಿಕ್ಟ್ ದಾವಣಗೆರೆಯಲ್ಲಿ ಇದ್ದೀವಿ. ಬಟ್ ನಿನ್ನೆ ಮತ್ತೆ ಮೊನ್ನೆ ದಾವಣಗೆರೆ ಎಲ್ಲ ನೋಡಿದ್ವಿ, ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಅಂಡ್ ನಾವ್ ವಿ ಆರ್ ಜಸ್ಟ್ ಹೆಡಿಂಗ್ ಟು ಡಿಸ್ಟ್ರಿಕ್ಟ್ ನಂಬರ್ 25 ಚಿತ್ರದುರ್ಗ. ಅದಕ್ಕಿಂತ ಮುಂಚೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀನಿ ದಾವಣಗೆರೆ ಬಗ್ಗೆ. ದಾವಣಗೆರೆ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 5900 ಸ್ಕ್ವೇರ್ ಕಿಲೋಮೀಟರ್ಸು. ಪಾಪ್ಯುಲೇಷನ್ ಬಂದ್ಬಿಟ್ಟು 20 to 22 lakhs ಹತ್ರ. ದಾವಣಗೆರೆ 1997 ಆಗಿ ಇಂಡಿಪೆಂಡೆಂಟ್ ಡಿಸ್ಟ್ರಿಕ್ಟ್ ಆಗಿದ್ದು, ಅದಕ್ಕಿಂತ ಮುಂಚೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನಲ್ಲಿತ್ತು. ಇಲ್ಲಿ ಟೋಟಲ್ ಆಗಿ 6 ತಾಲೂಕಿದೆ: ದಾವಣಗೆರೆ, ಚನ್ನಗಿರಿ, ಹರಿಹರ, ಹರಪನಹಳ್ಳಿ, ಜಗಳೂರು, ಇನ್ನೊಂದು ಮರಿತಾ ಇದ್ದೀನಿ. ಬಟ್ ಎನಿವೆ, ಸೊ ಇದೆಲ್ಲ ತಾಲೂಕುಗಳು ದಾವಣಗೆರೆಯಲ್ಲಿ. ಅದಾದ್ಮೇಲೆ ಇಲ್ಲಿನ ಮೇನ್ ಅಗ್ರಿಕಲ್ಚರ್ ಅಂದ್ರೆ ಇಲ್ಲಿ ಮೇನ್ ಅಗ್ರಿಕಲ್ಚರ್ ಇಸ್ ದ ಮೇನ್ ಎಕನಾಮಿಕ್ ಡ್ರೈವರ್. ಆಲ್ಮೋಸ್ಟ್ 50 to 60% ಅಗ್ರಿಕಲ್ಚರ್ ಇಂದ ಬರುತ್ತೆ. ಸ್ವಲ್ಪ ಎಕಾನಮಿ ಎಜುಕೇಶನ್ ಇಂದನೂ ಕಾಂಟ್ರಿಬ್ಯೂಟ್ ಆಗುತ್ತೆ. ತುಂಬಾ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು, ಮೆಡಿಕಲ್ ಕಾಲೇಜಸ್ ಎಲ್ಲ ಇದೆ ಇಲ್ಲಿ. ಆಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು RTOದು KA17 ಒಂದೇ ಒಂದಿರೋದು ಫುಲ್ ದಾವಣಗೆರೆ ಇದಕ್ಕೆ. ಅದಾದ್ಮೇಲೆ ಇಲ್ಲಿ ಟಾಪ್ ಫೇಮಸ್ ಪರ್ಸನಾಲಿಟೀಸ್ ಅನ್ಬೇಕಂದ್ರೆ ಇಲ್ಲಿ ನಮ್ಮ ಸಿ ಕೈ ಚಂದ್ರು ಇರ್ಬೋದು, ಅಥವಾ ನಮ್ಮ ವಿನಯ್ ಕುಮಾರ್, ಇಂಡಿಯಾ ಕ್ರಿಕೆಟರ್ ಆಗಿದ್ರಲ್ಲ, ಸೊ ಅವರೆಲ್ಲ ದಾವಣಗೆರೆಯಿಂದ. ಅವ್ರನ್ನ ದಾವಣಗೆರೆ ಎಕ್ಸ್ಪ್ರೆಸ್ ಅಂತಾನೆ ಇರ್ತಾರೆ. ಸೊ ದಟ್ ವಾಸ್ ದಾವಣಗೆರೆ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಎನಿವೇಸ್, with that I conclude Davangere and welcome you to district number 25 ಚಿತ್ರದುರ್ಗ. ಸೊ ಇವತ್ತು ತುಂಬಾ ಎಕ್ಸ್ಪ್ಲೋರ್ ಮಾಡಿದೆ ಚಿತ್ರದುರ್ಗ ಅಲ್ಲಿ. ಸೊ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್, ಆಲ್ರೆಡಿ 7:40 ಆಗಿದೆ, ಆಲ್ಮೋಸ್ಟ್ 40 minutes ಆಯ್ತು ಹೊರಟಿ. ಅಂಡ್ ಕಿಲೋಮೀಟರ್ ಅಪ್ಡೇಟ್ ಕೊಡ್ಬೇಕಂದ್ರೆ ಅಟ್ ದ ಬಿಗಿನಿಂಗ್ ಆಫ್ ಡೇ 24 4427 ಕಿಲೋಮೀಟರ್ಸ್ ಆಗಿದೆ. ಎನಿವೇಸ್, ಲಾಟ್ ಟು ಸಿ ಟುಡೇ, ಸೊ ಐ ಹೋಪ್ you watch the video till the end. ಫಾರ್ ಅವರ್ ಫಸ್ಟ್ ಸ್ಪಾಟ್ ಇನ್ ಚಿತ್ರದುರ್ಗ ನಾವು ಬಂದಿರೋದು ಜೋಗಿಮಟ್ಟಿ ಫಾರೆಸ್ಟ್ ಏರಿಯಾ. ಇದು ಚಿತ್ರದುರ್ಗದಿಂದ ಅರೌಂಡ್ 10 kilometers ಇದೆ. ಸೊ ನೀವು ಎಂಟ್ರೆನ್ಸ್ ಬಂದಾಗ ಅಲ್ಲಿ ಐ ಥಿಂಕ್ ಟೈಮಿಂಗ್ಸ್ ಇದೆ, 12 ಗಂಟೆ ತನಕ ಟೈಮಿಂಗ್ಸ್ ಇದೆ. ಬಟ್ ಸಮ್ಮರಲ್ಲಿ ಐ ಥಿಂಕ್ ಟೈಮಿಂಗ್ಸ್ ಆರ್ ಡಿಫ್ರೆಂಟ್. ನಾವು ಬಂದಿರೋದು ಆಲ್ಮೋಸ್ಟ್ ಮಾನ್ಸೂನ್ ಸೀಸನಲ್ಲಿ. ತುಂಬ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ ಅನ್ಬೋದು. ಒಂದು ಆಲ್ಮೋಸ್ಟ್ ಸೊ ನಿಮ್ಮ ಮೇನ್ ಎಂಟ್ರೆನ್ಸ್ ಸಿಗುತ್ತೆ, ಅಲ್ಲಿ ನೀವು ಹ್ಯಾವ್ ಟು ಪೇ ಎಷ್ಟು ಕಾರ್ 4-wheeler ಫೀ ಆಫ್ 50 rupees ಆ್ಯಂಡ್ ಪರ್ ಪರ್ಸನ್ 25 rupees ಚಾರ್ಜ್. ಅದಾದಮೇಲೆ ಇಫ್ ಟು ಕಮ್ ಇನ್ ಅಬೌಟ್ 20 minutes ಒನ್ಸ್ ಯು ಎಂಟರ್ ದಟ್ ಎಂಟ್ರೆನ್ಸ್ ಕಾರಲ್ಲಿ 20 minutes ಆಗುತ್ತೆ. ಯು ಹ್ಯಾವ್ ಟು ಕಮ್ ಟು ಅ ಪಾಯಿಂಟ್ ಲೈಕ್ ದಿಸ್.
ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ನಾನು ತೋರಿಸಿರೋ ಪಾಯಿಂಟ್ ಇವಾಗ ಅಲ್ಲಿಂದ ಮೇನ್ ಎಂಟ್ರೆನ್ಸಿಗೆ ಅರೌಂಡ್ 6.2 ಕಿಲೋಮೀಟರ್ಸ್, 20 ನಿಮಿಷ ಆಗುತ್ತೆ. ರೋಡ್ ಚೆನ್ನಾಗಿಲ್ಲ, ಐ ಮೀನ್ ಸಮ್ಮರ್ ಟೈಮಲ್ಲಿ ಚೆನ್ನಾಗಿ ಆಗಿರ್ಬೋದು. ಇವಾಗ ಮಳೆಗಾಲದಿಂದ ರೋಡೆಲ್ಲ ಕೆಟ್ಟೋಗಿದೆ. ಸೊ 20 ನಿಮಿಷ ಆಗುತ್ತೆ. ಅದಾದಮೇಲೆ ಈ ಪಾಯಿಂಟಿಂದ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ತೊಗೊಬೇಕು, ತೋರಿಸ್ತೀನಿ. ಸೊ ಸ್ವಲ್ಪ ಸ್ಟೆಪ್ಸ್ ಹತ್ಬಿಟ್ಟು ಆಮೇಲೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲೋಗಿ ನೋಡೋಣ. ಸೊ ಸ್ಟೆಪ್ಸ್ ಹತ್ತಬೇಕು. ಆಲ್ಮೋಸ್ಟ್ 6 to 8 minutes ವಾಕ್ ಇದೆ ಸ್ಟೆಪ್ಸ್ ಹತ್ತಕ್ಕೆ. ಚೆನ್ನಾಗಿದೆ. ಅಂದರೆ ಸ್ಟೆಪ್ಸ್ ಈ ಥರ ಇದೆ, 1 by 1 ಅಲ್ಲ, ಸ್ವಲ್ಪ ಒಂದು ಸ್ಟೆಪ್ ಇದೆ ಮತ್ತು ಹತ್ತಬೇಕು ನೋಡಿ, ಮತ್ತೊಂದು. ಸೊ ಲೈಕ್ ದಿಸ್. ಸೊ ನಾವಿಲ್ಲಿ ಹತ್ತು ಬಂದ್ಬಿಟ್ಟು ಇಲ್ಲಿ ಜೋಗಿ ಸಿದ್ದೇಶ್ವರ ಗದ್ದುಗೆ ಇದೆ, ಬಟ್ ಇಲ್ಲಿ ಮೇಲ್ ವ್ಯೂ ಪಾಯಿಂಟ್. ಬಟ್ ಐಮ್ ಅಬೌಟ್ ಟು ಶೋ ಯು ಸಮಥಿಂಗ್ ಸ್ಪೆಕ್ಟ್ಯಾಕ್ಯುಲರ್. ನಾಟ್ ದ್ಯಾಟ್. ಸೊ ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಫುಲ್ ಫಾಗ್ ಇದೆ, ಏನೂ ಕಾಣಿಸ್ತಿಲ್ಲ. ಕೆಳಗೆ ಏನೇನಿದೆ ಅಂತನೂ ಕಾಣಿಸ್ತಿಲ್ಲ, ನಮಗೂ ಕಾಣಿಸ್ತಿಲ್ಲ. ಕ್ಯಾಮ್ರಾ ಒಂದಲ್ಲ, ನಮಗೂ ಏನೂ ಕಾಣಿಸ್ತಿಲ್ಲ. ಹೆಂಗಿದೆ? ತುಂಬ ಚೆನ್ನಾಗಿದೆ. ನಾವೆಲ್ಲೋ ಊಟಿಯಲ್ಲಿ ಎಲ್ಲೋ ಇದ್ದೀವಿ ಅಂತ ಫೀಲ್ ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ಜಾಗ ತುಂಬ ಚೆನ್ನಾಗಿದೆ. ನಿಮ್ಗೆ ಹಿಂಗಿರುತ್ತೆ ಅನ್ಕೊಂಡಿದ್ದೀರಾ? ನಾನು ಹೀಗಿದೆ ಅಂತ ಅನ್ಕೊಂಡೇ ಇರಲಿಲ್ಲ. ನನ್ನ ಮೈಂಡಲ್ಲಿ ಇರೋದೇ ಬೇರೆ ಥರ. ಸೂಪರ್ ಆಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ವ್ಯೂ ಪಾಯಿಂಟ್ ಇದೆ, ಅದಕ್ಕೆ ಹತ್ತಾ ಇದ್ದೀವಿ. ಇಲ್ಲೇನು ಕಾಣಿಸ್ತಿಲ್ಲ, ಬಟ್ 360 degrees ಫುಲ್ ಫಾಗ್. ಹೇಗನ್ಸು 360 degrees ಫಾಗು? ಎಷ್ಟೋ ಜನ ಇದ್ದಾರೆ ಅಲ್ಲಿ ನೋಡಿ, ಎಲ್ಲರೂ ಸೆಲ್ಫಿ ತೆಗೆದು ನೋಡಿ, ಅದು ಫೋಟೋ ಶೂಟ್ ಮಾಡ್ತೀವಿ. ಇವಾಗ ನಿಮಗೆ ಕಾಣಿಸ್ತಿದೆ ಅನ್ಕೊಂತೀನಿ, ಇಲ್ಲ ಕಾಣಿಸ್ತಿದೆ. ಅಲ್ಲೆಲ್ಲ ಕೆಳಗೆ ಇನ್ನೊಂದು ಚಿಕ್ಕ ಬೆಟ್ಟ ಇದೆ. ನಾವಿರೋದು ಟೋಟಲ್ ಇವಾಗ ನಾವಿರೋ ಪೀಕ್ ಪಾಯಿಂಟ್ ಅನ್ಸುತ್ತೆ. ಹೈಟ್ ಬಂದ್ಬಿಟ್ಟು 4,400 feet, ಅಂದರೆ 1,400 ಮೀಟರ್ ಇದೆ. Can you see there? ಹೆಂಗಿದೆ? ಚೆನ್ನಾಗಿದೆ. ಈಗ ಚಿತ್ರದುರ್ಗದ ವೆರಿ ಫೇಮಸ್ ಲಕ್ಷ್ಮೀ ಭವಾನಿ ಟಿಫನ್ ರೂಮಿಗೆ ಬಂದಿದ್ದೀವಿ. ಇಲ್ಲಿ ಫೇಮಸ್ ಖಾಲಿ ದೋಸೆ, ಮಸಾಲೆ ದೋಸೆ, ಏನು ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀವಿ. ಸೊ ಇಲ್ಲಿ ಬಂದು ಟೇಸ್ಟ್ ಮಾಡಿ. ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ.
ನಾವು ಇವಾಗ ಬಂದಿದ್ವಿ ದ ವರ್ಲ್ಡ್ ಫೇಮಸ್ ಫೋರ್ಟ್ ಆಫ್ ಚಿತ್ರದುರ್ಗ ಕಲ್ಲಿನ ಕೋಟೆ. ಸೊ ಇಟ್ಸ್ ಸಕ್ಕತ್ತಾಗಿದೆ. ಎಷ್ಟೊಂದು ವರ್ಷ ಆಯ್ತು ಹೋಗಿ. ಇಟ್ಸ್ ಹ್ಯೂಜ್, ಇಟ್ಸ್ ಮ್ಯಾಸಿವ್. ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ ಇವಾಗ. ಈ ಕೋಟೆ ಕಟ್ಸಿರೋದು ಚಾಲುಕ್ಯಾಸ್ ಮತ್ತು ನಾಯಕರ ಅವರ ರೂಲರ್ಸು ಬಿಟ್ವೀನ್ 10th and 18th century. ಸೊ ಇಟ್ ಈಸ್ ಪ್ರಿಟಿ ಇಂಪ್ರೆಸಿವ್. ಟಿಪ್ಪು ಸುಲ್ತಾನು ಮತ್ತು ಹೈದರ್ ಅಲಿ ಕಡೆಯಿಂದ ಆಗ್ತಿರೋ ಇನ್ವೇಷನ್ಸ್ನ ಪ್ರಿವೆಂಟ್ ಮಾಡೋಕ್ಕೆ ಅದ್ಮೇಲೆ ಅದನ್ನ ಡಿಫೆಂಡ್ ಮಾಡೋಕ್ಕೆ ಈ ಕೋಟೆ ಕಟ್ಟಿರೋದು. ಸೊ ಈ ಕೋಟೆಯಲ್ಲಿ 7 ವಾಲ್ ಇತ್ತು. ಸೊ 7 ವಾಲಲ್ಲಿ ಇಟ್ ವಾಸ್ ಕನ್ಸಿಸ್ಟಿಂಗ್ ಆಫ್ ವಾಚ್ ಟವರ್ಸ್, ಗೇಟ್ಸ್, ಮೋಟ್ಸ್ ಎಲ್ಲದೂ. ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಟು ಆ್ಯಕ್ಚುಲಿ ಅಟ್ಯಾಕ್ ಎನಿಬಡಿ ಫ್ರಮ್ ವಿತ್ ಇನ್ ದ ಫೋರ್ಟ್. ಇದು ವಿನಾಯಕ ಸ್ವಾಮಿ ಗಣೇಶನ ದೇವಸ್ಥಾನ. ಇದು ಹೆಂಗನ್ಸಿದಮ್ಮ? ಚೆನ್ನಾಗಿದೆ. ಹಾಂ, ಸ್ವಲ್ಪ ಸುಸ್ತು, ಮೇಲೆ ಹತ್ತುತ್ತಾ ಇದ್ದೀವಿ. ಸುಸ್ತಾಗ್ತೈತೆ. ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಹತ್ತುತ್ತಾ ಇದ್ದೀವಿ. Somebody is climbing there. ಅಲ್ಲಿ ನೋಡಿ. ತುಂಬ ದೊಡ್ಡದಪ್ಪ ಈ ಜಾಗ. You need 2-3 hours to explore ಅನ್ಸುತ್ತೆ. It's huge and massive. Games people played. We are there at the most popular spot, one of the most popular spots ಈ ಫೋರ್ಟಲ್ಲಿ, ಹಿಡಂಬೇಶ್ವರಿ ದೇವಸ್ಥಾನ. ಹಿಡಂಬೇಶ್ವರಿ ದೇವಸ್ಥಾನ. ದೇವಸ್ಥಾನ ಹಿಂದೆ you get a very beautiful view of the city. ಅಲ್ಲಿ ನೀವು ಕಾಣಿಸಿರೋದು ಚಿತ್ರದುರ್ಗ ಊರು. ಅಲ್ಲಿ ಫುಲ್ ಅಲ್ಲಿ ಕಾಣಿಸಿರೋದು ವಿಂಡೋಸ್. Don't know if you can see, but I think that is one watchtower. Go there, the center of the frame. I think that's one watchtower. ಅದಾದ್ಮೇಲೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೊಂದು ವಾಚ್ ಟವರ್. ಐ ಥಿಂಕ್ ಇದು ನಾವಿರೋದೊಂದು ವಾಚ್ ಟವರ್. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೊಂದು ವಾಚ್ ಟವರ್. The total area of the fort is more than 1500 acres. ಅಷ್ಟು ದೊಡ್ಡದಿದೆ. ಮಿನಿಮಮ್ 3 to 4 hours ಬೇಕು ಎಲ್ಲ ಕವರ್ ಮಾಡೋಕ್ಕೆ ಜಾಗ. ನೈಟಲ್ಲಿ ಎಲ್ಲ ಕಲ್ಲು, ದೊಡ್ಡ ದೊಡ್ಡ ಬಂಡೆ ಕಲ್ಗಳು ತೊಗೊಂಬರ್ತಿದ್ದಲ್ಲ, ಕಲ್ಗಳು ಅದೆಲ್ಲ ಆನೆಗಳು ಉಪಯೋಗಿಸ್ಕೊಂಡು ತೊಗೊಂಬರ್ತಿದ್ರು. ನಮಗೆ ಹತ್ತಕ್ಕೆ ಎಷ್ಟು ಕಷ್ಟ ಆಯಿತು. ಆನೆ ಅದರ ವೇಟ್ ಅಲ್ಲದೆ ಕಲ್ಗಳು ತರಬೇಕಿತ್ತಲ್ಲ ನಾವು. ಇಟ್ಸ್ ಸೋ ಫ್ಯಾಸಿನೇಟಿಂಗ್. ಐ ಡೋಂಟ್ ನೋ ಇಫ್ ಇಟ್ ವಾಸ್ ರೈಟ್, ಬಟ್ ಇಟ್ಸ್ ಫ್ಯಾಸಿನೇಟಿಂಗ್. ಅಲ್ಲಿ ಹತ್ಬೇಕಂತ ಪ್ಲಾನ್ ಹಾಕಿದ್ದೀನಿ. ಹತ್ಲೋ ಬೇಡವಾ? ಮತ್ತೆ ವಾಪಸ್ ಆ ಕಡೆಯಿಂದ ಬರ್ಬೇಕು ನೀನು. ಹತ್ಲೋ ಬೇಡ ಹೇಳಿ. ಅವನ ಇಷ್ಟ. ನನ್ನ ಇಷ್ಟ, ಏನಾದ್ರೂ ಆಗ್ಲಿ. ಏನು ಹತ್ಲೋ ಬೇಡವಾ? ಸಿದ್ದೇಶ್ವರ ದೇವಸ್ಥಾನ. I've decided to finally climb. ನೋಡೋಣ ಹೆಂಗಾಗತ್ತೆ ಅಂತ. ದಾರಿನೇ ಇಲ್ಲ, ದಾರಿ ಮಾಡ್ಕೊಂಡು ಹೋಗ್ಬೇಕು. ಆಗತ್ತಾ ಇಲ್ವಾ?
Should I climb? Should I climb? ಈಗ ಇಷ್ಟ ಹತ್ತಿದ್ದೀನಿ. ತುಂಬ ರಿಸ್ಕ್ ಇದೆ. ಇಷ್ಟ ಹತ್ತಿದ್ದೀನಿ. ಕುದುರೆ ಹತ್ತಿಸ್ಕೊಂಡು ಹೋಗಾರು. ಆಗಲ್ಲಪ್ಪ, ತುಂಬ ಕಷ್ಟ ಇದೆ. ಬಟ್ ದ ವ್ಯೂ ಇಸ್ ಅಮೇಜಿಂಗ್. ಅಲ್ಲ ಹೈವೇ ಇರೋದು ಐ ಥಿಂಕ್ NH4. ಬ್ಯೂಟಿಫುಲ್ ಕಾಣಿಸ್ತಾ ಇದ್ದಾರೆ ಅಲ್ಲಿಂದ. ಇವಾಗ ರೆಕಾರ್ಡ್ ಮೀ. Yes, I did it. Oof. Yes, mommy. ಇಷ್ಟಿನ್ ಸ್ವಲ್ಪ ಹೈಟ್ ಇದೆ. ಇಷ್ಟ ಹೈಟ್ ಹತ್ತಿದ್ದೀನಿ. ಮಧ್ಯದಲ್ಲಿ ಬೋಲ್ಡರ್ಸ್ ಇರೋದ್ರಿಂದ ಸ್ವಲ್ಪ ಸಪೋರ್ಟ್ ಇದ್ದಂಗೆ. ಅದಕ್ಕಿಂತ ಕೆಳಗೆ ಫುಲ್ ರಿಸ್ಕ್ ಇತ್ತು. ಇವಾಗ ಇಲ್ಲಿ ಇನ್ನು ಸ್ವಲ್ಪ ಹತ್ತದ. ಫೈನಲಿ ಮೇಡ್ ಇಟ್ ಟು ದ ಟಾಪ್. ಅಷ್ಟಾಯ್ತು. 15-20 ನಿಮಿಷ ತೊಳೆದ ಮೇಲೆ ಬರೋಕ್ಕೆ. 15 ನಿಮಿಷನೇ ಆ್ಯಕ್ಚುಲಿ. ವೆರಿ ಟೈರ್ಡ್. ಆ್ಯಂಡ್ ಗೆಸ್ ವಾಟ್, ನೋ ಬಡಿ ಇಸ್ ಹಿಯರ್. ಸಿ, I'm the only one here. This is all for you people. Allu one side ಇದೆ, but I don't think anybody can walk till there, or maybe they can, I don't know. Next challenge now, I don't know how to come down. ನಾನು ಹತ್ತಿದ ರಸ್ತೆಯಲ್ಲಿ ಸ್ವಲ್ಪ ಜನ ಬಂದರು, ಬಟ್ ಬೇರೆ ರಸ್ತೆ ಇದೆಯಂತೆ. ಐ ಜಸ್ಟ್ ಕಾಂಟ್ ಸ್ಪಾಟ್ ಎನಿ. ಲೆಟ್ ಮಿ ಜಸ್ಟ್ ಚೆಕ್. ಅಷ್ಟು ಸ್ಟೀಪ್ ಇದೆ. 1 2 1 2 1 2 ಇಳಿಯೋದು ಅಷ್ಟೇನು ಕಷ್ಟ ಅಲ್ಲ. ಯು ಕ್ಯಾನ್ ಸಿ ದೀಸ್ ಹೋಲ್ಸ್ ರೈಟ್. ಇಲ್ಲಿ ಈ ಥರ ಇರೋದು. ಮೈ ಲೆಗ್ ಇಸ್, ಒಂದು ಕಾಲಲ್ಲಿ ಇಡಿ, ಒಂದು ಕೈಯಲ್ಲಿ ಇಡಿ, ಇನ್ನೊಂದು ಕಾಲು ಜಾರ್ರಿ ಸಪೋರ್ಟ್ ಮಾಡಿ. ಇಟ್ಸ್ ಪಾಸಿಬಲ್. ನಾಟ್ ದ್ಯಾಟ್ ಡಿಫಿಕಲ್ಟ್ ಆಲ್ಸೋ, ಬಟ್ ಯಾ ರಿಸ್ಕಿ. ಅಲ್ಲಿ ಡೌನ್. ಹತ್ತಕ್ಕೆ 12 ನಿಮಿಷ, ಅಲ್ಲಿ 3-4 ನಿಮಿಷ ಇದ್ದು ಇಳಿಯಕ್ಕೆ 15 ನಿಮಿಷ. ನಾಟ್ ಗೋನ್ ಡಿನೈ, ಇಟ್ ಈಸ್ ವೆರಿ ವೆರಿ ರಿಸ್ಕಿ. ಒನ್ wrong move, you have to be 99.99% perfect. One wrong move and you're down. ಹಿಂಗೆ ನಡ್ಕೊಂಡು ಹೋಗ್ಬೇಕು. ಒನಕೆ ಹೋದು, ಒನಕಿಂಡಿ ದ ಗ್ರೇಟ್ ಲೇಡಿ. ಒಬ್ಬವರು ಒನಕೆ ತಗೊಂಡು ಎಲ್ಲ ಶತ್ರುಗಳ ಸೈನ್ಯರನ್ನ ಸಾಯಿಸಿದ್ದು. ಫೋನ್ ಇಲ್ಲಿಟ್ಟಿರ್ತೀನಿ, ಚೂರು ಮುಂದೆ ಕಿಡು. ಆ ಕಡೆಯಿಂದ ಬರೋದು, ಬಳಸ್ಬರೋದ? ಇಲ್ಲಿ ಹೋಗಿ ಈ ಕಡೆ ಬರೋದು. ಸರ್ ಒಂಚೂರು ಆಯ್ತಾ? ಚೆಕ್ ಔಟ್ ಮಾಡ್ರ?
ಬಾ ಬಾ ಚಪ್ಪಲ್ ಸ್ವಲ್ಪ ಮುಂದಕ್ಕೆ ಹಾಕು. ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು. ತುಂಬ ಶೆಕೆಲ್ಲ ಬಾರಿಕೆ ಆಗ್ತಿತ್ತು. ನೀರು ಕುಡ್ದು ನಥಿಂಗ್ ಲೈಕ್ ಚೋಕೋಬಾರ್. ಎಲ್ಲ ಮುರಿದೋಯ್ತೆ, ಮನಸ್ಸು ಮುರ್ಕೊಂಡಿಲ್ಲ ಅಷ್ಟೇ. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ನನಗೆ ಅದು ಹೆಲ್ಪ್ ಆಗುತ್ತೆ. ಮುಂಚೆ ಇದ್ದ ಚಾನಲ್ ಬ್ಯಾನ್ ಮಾಡಿಬಿಟ್ರು, ಯಾಕಂದ್ರೆ ಈ ಡೆಡ್ ಬಾಡಿ ತೆಗೆಯೋದ್ರೆಲ್ಲ ಅಪ್ಲೋಡ್ ಮಾಡಿದ್ದೆ, ಅದು ಮಾಡಂಗಿಲ್ಲ ಅಂತೇಳಿ ನನಗೆ ಒಂದ್ಸರಿ ವಾರ್ನಿಂಗ್ ಮಾಡಿದ್ರೆ ನನಗೆ ಗೊತ್ತು. It's fort experience. So huge. 3 hours ತೊಂತು ನಮಗೆ. 10:15 10:20 1:30 ಇವಾಗ ಈಗ ಬಂದ್ವಿ. ನಾವು ಇವಾಗ ಇಲ್ಲಿರೋದು ಚಂದ್ರಾವಳಿ ಆರ್ಕಿಯಾಲಜಿಕಲ್ ಸೈಟ್ ಅಂತ. ಇಟ್ಸ್ ಫೋರ್ಟಿಂದ ಜಸ್ಟ್ ಒಂದು 3-4 ಕಿಲೋಮೀಟರ್ಸು. ಫೋರ್ಟ್ ಇಂದನೇ, ಬಟ್ ಕಾರಲ್ಲಿ ಬೇಕಾದ್ರೆ 3-4 ಕಿಲೋಮೀಟರ್ಸ್ ಆಗುತ್ತೆ. ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್ ಇಸ್ ಇಲ್ಲಿ ಹ್ಯೂಮನ್ ಸಿವಿಲೈಸೇಷನ್ ಡೇಟ್ಸ್ ಬ್ಯಾಕ್ ಟು ಆಲ್ಮೋಸ್ಟ್ 3rd to 4th century, 3-4ನೇ ಶತಮಾನದಲ್ಲಿ. ಸ್ಟೋನ್ ಏಜ್ ಅಂತಾರಲ್ಲ, ಆ ಟೈಮದಿಂದ ಇಲ್ಲಿ ಮನುಷ್ಯರು ಇದ್ದ ಜಾಗ ಇದು. ಇಲ್ಲಿ ತುಂಬ ಹಳೆ ಕಲ್ಚರ್ಸ್ ಇರೋದು ಎವಿಡೆಂಟ್ ಆಗಿದೆ. ಸಾತವಾಹನಾಸ್ ಆಗಲಿ, ಕದಂಬಸ್ ಆಗಲಿ, ಚಾಲುಕ್ಯಾಸ್ ಆಗಲಿ, ಅಥವಾ ಮೌರ್ಯನ್ ಪೀರಿಯಡ್ ಆಗಲಿ. ಸೊ ತುಂಬ ಏನ್ಷಿಯಂಟ್ ಕಲ್ಚರ್ಸು ಇಲ್ಲಿ ಇನ್ಫ್ಲುಯೆನ್ಸ್ ಇದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಕೇವ್ಸ್ ಇದೆ, ಗುಹೆಗಳಿದೆ ಅಂತ ಕಂಡು ಬಂದಿದೆ. ಮೋಸ್ಟ್ ರಿನೌಂಡ್ ಒನ್ ಅಂದರೆ ಅಂಕಾಲಿ ಮಠ್ ಅಂತ. ಇಲ್ಲಿ ಇದೆ. ಇಲ್ಲಿ ಇಟ್ ವಾಸ್ ಸೆಡ್ ದಟ್ ಇಟ್ ವಾಸ್ ಅ ಪ್ಲೇಸ್ ಫಾರ್ ಮೆಡಿಟೇಷನ್ ಫಾರ್ ಸೇಂಟ್ಸ್, ಮಾಂಕ್ಸ್. ಅಂಕಲಗಿ ಕೇವ್. ಇವತ್ತು ಬರೀ ಹತ್ತದೇ ಆಯಿತು. ಟೂ ಮೆನಿ ಸ್ಟೆಪ್ಸ್ ಆಲ್ರೆಡಿ ಡನ್. ಇಟ್ಸ್ ನಾಟ್ ಇವನ್ ಎಷ್ಟು ಗಂಟೆ ಈಗ, 1-2 ಗಂಟೆ, 4500 ಸ್ಟೆಪ್ಸ್ ಆಗಿದೆ ಅಂತ. ಇದು ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಎಕ್ಸೈಟೆಡ್ ಬಟ್ ನರ್ವಸ್. ಇದು ಕೇವ್ ಎಂಟ್ರೆನ್ಸ್, ಬಟ್ ಕರೆಂಟ್ಲಿ ಲಾಕ್ ಆಗಿದೆ. ಅಲ್ಲಿ ಅನ್ಫಾರ್ಚುನೇಟ್ಲಿ ಕೇವ್ ಓಪನ್ ಇರಲಿಲ್ಲ, ಆ್ಯಂಡ್ ಆ ಟೈಮಲ್ಲಿ ಯಾವ ಗೈಡು ಅವೈಲಬಲ್ ಇರಲಿಲ್ಲ. ಇವಾಗ ನಾವು ಒಂದು ವೆರಿ ವೆರಿ ಫೇಮಸ್ ಡ್ಯಾಮಿಗೆ ಬಂದಿದ್ದೀವಿ ಚಿತ್ರದುರ್ಗದಲ್ಲಿ. ಜಸ್ಟ್ ಹಿರಿಯೂರಿಂದ ಒಂದು 10-15 ಕಿಲೋಮೀಟರ್ಸ್. ಈ ಡ್ಯಾಮ್ ಹೆಸರು ವಾಣಿ ವಿಲಾಸ್ ಸಾಗರ ಡ್ಯಾಮ್. ಇವತ್ತು ಬರೀ ಹತ್ತದೇ ಆಯ್ತು ಗುರು.
ಅಲ್ಲಿಂದ ಒಂದು ಸ್ಟೆಪ್, ಇಲ್ಲಿಂದ ಒಂದು ಸ್ಟೆಪ್. Are you ready to watch something unbelievably amazing? ವಾಣಿವಿಲಾಸಾಗರ ಡ್ಯಾಮು, ಮರಿಕನವೆ ಡ್ಯಾಮು ಅಂತಾರೆ ಇಲ್ಲಿಗೆ. ಹೆಂಗಿದೆ? ತುಂಬ ಚೆನ್ನಾಗಿದೆ ಜಾಗ. ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ, ಏನ್ ಇಷ್ಟ ಆಯ್ತು? ನೇಚರು, ವಾಟರು, ಡ್ಯಾಮ್ ಎಲ್ಲ ಚೆನ್ನಾಗಿದೆ. ನೋಡಿ ಅಲ್ಲಿ ಫಸ್ಟ್ ಕೆಳಗಲ್ಲಿ ಸ್ಟೆಪ್ಸ್ ಇದೆ, ಅಲ್ಲಿಂದ ಆಮೇಲೆ ಇಲ್ಲಿ ಎಷ್ಟು ಸ್ಟೆಪ್ಸ್ ಇದೆ ಯಪ್ಪ. ಇದು ಏರಿಯಾ ಬಂದ್ಬಿಟ್ಟು 162 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಆಮೇಲೆ ಕ್ಯಾಚ್ಮೆಂಟ್ ಏರಿಯಾ ಇಸ್ ಅರೌಂಡ್ 1300 ಸ್ಕ್ವೇರ್ ಕಿಲೋಮೀಟರ್ಸ್. ಆ್ಯಂಡ್ ಇದು ಸ್ಟೋರೇಜ್ ಕೆಪಾಸಿಟಿ ಒಂದು 30 TMC ಇದೆ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ, ಈ ಕಡೆ ಬೆಟ್ಟ, ಆ ಕಡೆ ವಿಂಡ್ ಮಿಲ್, ಈ ಕಡೆ ಲೇಕು, ಆ ಕಡೆ ಬೆಟ್ಟ, ಅಲ್ಲೊಂದು ದೇವಸ್ಥಾನ, ಇಲ್ಲಿ ಮಮ್ಮಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಅಲ್ಲಿ ನಿಮ್ಗೆ ಕಾಣಿಸೋದು ಗೆಸ್ಟ್ ಹೌಸ್. ಎಷ್ಟು ಚೆನ್ನಾಗಿದೆ ನೋಡಿ. ಹಾಯ್. ಕೊಟ್ಟೆ ಪಡ್ಬೇಕಲ್ಲ. ಕಣವೆ ಮಾರಮ್ಮ.